ಅನಿತ್ಯ. ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರಿದೆ? ಕಾಡಿಂದ ಕಾಡಿಗೆ ಅಲೆದಿದ್ದಾಯ್ತು, ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಬಾಳಿದ್ದು ಆಯ್ತು. ಇನ್ನಾದರೂ ಸಂತೋಷದಿಂದಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀಯರನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಣಿಗಳ ಸಮಾಚಾರವನ್ನು ಏಕೆ? ಏನಾಯಿತು ಪಾಂಚಾಲಿ? ನಿಷ್ಕಾರಣವಾಗಿ ಅಳುತ್ತಿರುವ ಸಮಾಚಾರವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೋ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ಪ್ರತೀಕಾರವನ್ನು ನೀವೇ ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀಯರನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಂತೆಯು ನಮ್ಮ ಸಮಾಜ ನೇಮ, ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲೊಂದು ನಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ ನಿಮಗೆ? ಪತಿಗಳಂತೆ ಪತಿಗಳು, ನಿಮ್ಮಂತ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು ಸ್ವಾಮಿ. ಅಣ್ಣನ ಒಂದು ದಿನದ ವೇಗದಿಂದ ಈ ನಿಂದನೆಯು ಸಾಯವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸಲು ನಾನು ಎಷ್ಟೋ ಸಲ ನನ್ನ ಕೇಳಲಿಲ್ಲವೇ? ಆದದ್ದು ಆಗವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ನಿಷ್ಕಾರಣೆಗಳನ್ನು ಕಾಣವೇನು ಪ್ರಿಯತಮೆ? ಹೇಳುವೆನು ಸ್ವಾಮಿ, ಅದರಿಂದ ಆಗುವ ಪ್ರಯೋಜನವಾದ್ರೂ ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾವು ಯಾರ ಆಜ್ಞಾಧಾರಕರಲ್ಲ, ಶಾಂತಿಯನ್ನು ಬಯಸುವರು. ಸಂಧ್ಯಾ ಪ್ರಸ್ತಾಪ ತೊಡಗಲಿ, ಆತುರದಿಂದ ಇದ್ದವನೇ ಅಪೇಕ್ಷಿಸುವನು. ಸ್ವಾಮಿ, ಈ ದಿನ ಹಸ್ತಿನಾಂಬಿಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದರು. ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ಏನಿನ ಬಿಚ್ಚಿದ ಕೇಸ ರಾಶಿಯನ್ನು ಕಟ್ಟುವೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ಹೇಳಿದೆ ಪಾಂಚಾಲಿ? ದುರ್ಯೋಧನನೇ ಪುರಾ ಸಂಧಿಗೆ ಪ್ರಯತ್ನ, ಹಾಗಾಗಿದ್ದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಿಕೊಂಡಿರುವರು? ಮತ್ತಿನ್ಯಾರು ಸ್ವಾಮಿ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣದಿಂದ ಮಗ್ನನಾದ ಅಧಿಪತಿಯು ಎದ್ದವನು ಮರೆಯುವ ಸಾಧು. ಅರ್ಜುನ ನೋಡು, ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಸ್ವಾಮಿ. ಏನೆಂದು? ನಿನ್ನೆ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನೇ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು? ಬಾಪು ಪಾಂಚಾಲಿ,
ಹೇಳಿದನು, ಧರ್ಮ ಪ್ರಯಾಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನರು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಿನ್ಯಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಈ ಭೀಮಸೇನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವನ್ನು ತರುವುದು. ಸ್ವಾಮಿ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಪುರುಷರೆಂದು ಶ್ರೀಕೃಷ್ಣ ಪರಮಾತ್ಮನು ಆಗಾಗ ಹೇಳ್ತಿದ್ದನು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಏಕೆ ನನ್ನೇ ಬಿಚ್ಚಿದ ಬಿರುಕುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದರಿ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆ, ಅದನ್ನು ಈಗಲೇ ಇಲ್ಲ ಹೇಳುವರು ಕೇಳು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನ್ವಯಿಸಬಹುದು, ನಕುಲ ಸಹದೇವರನ್ನು ಸಮ್ಮತಿಸಬಹುದು. ಈ ದಾಸವೃತ್ತವನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಗಳಲ್ಲಿ ಭಿಕ್ಷಾಟನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ನಾನೊಂದು ಗಳಿಗೆಯೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನಗಳೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುವುದು. ನೀವು ನಿಶ್ಚಿಂತರಾಗಿರಿ, ಸಂಧಿ ಯಾಚನೆ ಮಾಡ್ತೀನಿ. ನಡತೆ ಪದವೇ ಪದವೇ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮವೇ ಕರ್ಮಕ್ಕೆ ಬಾಗಿರರಾಗುವುದೇ ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಸಾರುವುದು ಅನುಚಿತ. ಪಾಂಚಾಲಿ, ಮಾನುಲಿ ಮನದ Thank you.
ಮಾನುಲಿ ಮನದ ವೇದವೆನು ಸಮಯಕ್ಕೆ ಧರಿಸಿದ ಕರುಣೆಗೆ ತಗೆದು ಕೊಡವೋ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೆನಿಸಲ್ಲವೇ? ಇದ್ದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಧರ್ಮ ಇದ್ದವು ಎಂತಹ ಗೌರವ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿನಾಶಕ್ಕೆ ನಾವು ಕಾರಣವಾಗಬೇಕು. ಅದಕ್ಕೆ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನು. ರಾಜೇಂದ್ರ, ಹಿಂದೆ ದೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿದರು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಅಪಮಾನಕ್ಕೆ ಗುರಿಯಾಗರೆಂಬುದೇ ನನ್ನ ಚಿಂತೆಯಾಗಿದೆ. ಏನಿದು ಕೋಲಾಹಲ? ಜಯ ಜಯ ಕೃಷ್ಣ. ಅರ್ಜುನ, ನಾನಿನ್ನು ಮಾಡುವನು ಈ ಸಂಧಿಯ ಫಲಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಾಗುವುದಿಲ್ಲ. ನಿಮ್ಮ ಅಪೌರಸ ಪುರಸ್ಕಾರ ವರ್ತನೆಯು ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ. ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು ನಗು ನಗುತ್ತಾ ಇತ್ತಲೇ ಬರುತ್ತಿರುವುದು. ಅವರ ಬಂದ ನಂತರ ತಮ್ಮ ಇಚ್ಛೆಯಂತೆ ಮಾಡುವಿರಂತೆ. ಅಣ್ಣ, ನಮ್ಮ ಮೊರೆ ಆಲಿಸಿ ಬಂದೇ ಅಣ್ಣ. ಪಾಂಡುಪುತ್ರ ಪ್ರಣಾಮಗಳು ಸ್ವೀಕರಿಸುವ ವಾಸುದೇವ. ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸುವ ಅಣ್ಣ. ನಾನು ನಮಸ್ಕರಿಸುವನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಈ ಕೃಷ್ಣನಲ್ಲವೇ? ಸಂಧಿಯ ವಿಚಾರವನ್ನಿದೆ ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವ ಸಾಧ್ಯವಿಲ್ಲ. ಅವ್ರ ಇಚ್ಛೆ ಅಂತ ಅವ್ರು ನಡೆಯಲಿ. ನನಗೆ ದೋಷದಂಗ ನಾನು ಮಾಡುವನು. ಸ್ವಾಮಿ, ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ. ನಮ್ಮ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಮುಂದೇನಾಯಿತು? ಧರ್ಮೇಂದ್ರ, ಎಲ್ಲವೂ ತಕ್ಕ ರೀತಿಯಲ್ಲಿ ಸಮರ್ಪಕವಾಗಿಯೇ ನಡೆಯಿತು. ನಾನು ರುಕ್ಮಿಣಿಪತಿ ಅಗ್ನಿ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ವೇ ಭೀಮಾ? ಕೃಷ್ಣ, ಈಗ ತಿಳಿಯಿತು ನಿನ್ನ ಮತ. ಅಜ್ಞಾತ ವಾಸದಿಂದ ಅರ್ಜುನನಿಗೆ ಬಲ ತೋರಿಸಿದೆ. ಈ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸಿರುವೆಯಾ? ಯಾವಾಗಲಿ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯ ಬೇಕೆ? ಸಾವಧಾನದಿಂದ ಎಲ್ಲವನ್ನು ಕೇಳಬಾರದೆ? ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೇನು ನಡೆಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಅವನು ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂದಿದ್ದು ನಿಮ್ಮ ಇಚ್ಛಾದಿತ್ತು. ಅದನ್ನು ಸಾಧಿಸಿದ್ರಿ, ಚೆನ್ನಾಗಿ ಸಾಧಿಸಿರಿ. ಸಹೋದರರೇ, ನಿಮ್ಮ ಅಪೌರಸ ಪುರಸ್ಕಾರ ಪೂರ್ತನೆಯು ನಿಮಗಿರಲಿ. ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವಲ್ಲ. ನೀನು ನಿರಾಸನ ಮಾಡ ಪಾಂಚಾಲಿ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತಿನ್ನಿಸಿಕೊಂಡೇ ಬರುವನು. ಭೀಮಸೇನ, ನಿಲ್ಲಯ್ಯ, ನಿನಗೇಕೆ ಇಷ್ಟೊಂದು ಕೋಪ? ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಹಾಳುತ್ತಿದ್ದೆ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಜೆ ಸುದ್ದಿಯು ನನಗೆ ಒಪ್ಪುವುದಿಲ್ಲ. ಭೀಮಸೇನ, ನಿನಗೊಪ್ಪುವಂತಹ ಒಂದು ವಿಚಾರವಿರುವುದು. ಆ ದುರ್ಯೋಧನನು ನಿನಗೊಂದು ಶುಭ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ ಆಗಿದ್ದರೆ ಅದು ಸಂಧಿ ಆಗಿರೋದು. ಏನು ಕೃಷ್ಣ, ಏನು ಸಂದೇಶ? ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಬಂದಿಯಾಗಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನೇನೊಂದನ್ನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಈ ಕ್ಷಣ ಕಾಲ ನನ್ನ ಬಳಿ ಬಂದು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವನು. ಸರಿ, ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಈಗಲಾದ್ರೂ ಹೇಳಿ, ಏನೋ ಸಂದೇಶ?
ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅರ್ಜುನ ಕ್ಷಣಕಾಲ ಹಿಡಿದು ನಿಂತಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ಎಂದಾದ್ರೂ ನಿಮ್ಮ ಮಾತನ್ನು ನಾನು ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ಈ ಭೀಮನನ್ನು ಬಂಧಿಸಿ ನೋಡೋಣ. ಅಣ್ಣ, ಇದೇನು ಪರಿಹಾಸ್ಯವಲ್ಲ ತಾನೇ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿ, ಈ ಭೀಮನನ್ನು ಬಂಧಿಸಿದ ಹಗ್ಗವು ನನಗೊಂದು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದೆ. ಯಾರು ಯಾರು ದುರಾತ್ಮರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಮುಚ್ಚು. ಈ ನೀತ ಕೃತದಿಂದ ದುರ್ಯೋಧನ ದುರಾಭಿಮಾನವು ಶೀಘ್ರವೇ ಮುಟ್ಟಿದಂತಾಯಿತು. ಯಾದವಗ್ರಿಯನ್ನು ನಮ್ಮ ಪ್ರಿಯ ಬಂಧು ಕೃಷ್ಣನನ್ನು ಬಂಧಿಸಲಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಕೌರವನೋ ಇಡೆಂಬಾಪತಿಯೇ ಕೇಳು, ಕೌರವನೋ ಇಡೆಂಬಾಪತಿಯೇ ಕೇಳು, ಕಡೆಗೊಯ್ಯುತ್ತವ ಬೈಲೆ ರಾಜ. ಕಡೆಗೊಯ್ಯುತ್ತವ ಬೈಲೆ ಕೊಡೆ ರಾಜ. ಐವರಿಗೈದು ಗ್ರಾಮವ ಕೊಡೆದು ಮನೆಗೊಂದು, ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರು ಬಿಡೆನು. ಕೊಡುವಂತೆ ರಾಜ್ಯವನಾನು ಮಡಿದಾಗ ಎಂದ. ಕೊಡುವಂತೆ ರಾಜ್ಯವನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಕಡೆಗೊಯ್ಯುತ್ತವ ಕೈಗೆ ಕೊಡೆ ನೀವು ಭೂಮಿಯನ್ನು ಪಡೆಯುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದದಲ್ಲಿ, ವೀರರಥಿಕರ ಘೋಷದಲ್ಲಿ ದೊರೆಯುವುದಂತೆ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಆ ಯುದ್ಧವನ್ನು ಬಯಸಿ ಬಂದವನಲ್ಲ. ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನೀನಾದರೂ ಬಿಚ್ಚು. ಕೃಷ್ಣ, ನೀನು ಬಿಚ್ಚುವುದನ್ನು ಬಿಡು. ಬೇಡ ಬೇಡ, ನಾನೇ ಬಿಚ್ಚುಗಳು. ಎಲ್ಲಿ ಎಲ್ಲಿ ನನಗದೆ? ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ವಾಯುದೇವನ ವರಪ್ರಸಾದ ಜನಿಸಿದ ನಿಜವಾಗಿದ್ದರೆ, ನನ್ನ ವೀರಮಾತೆ ಕುಂತಿದೇವಿ ಸಣ್ಣಪ್ಪನ ಬಳಿ ಸಿದ್ಧವಾಗಿದ್ದರೆ, ನಾನು ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನ 99 ಸಣ ಪಡೆದು ಆ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ದ್ರೌಪದಿಯ ಬಿಡುಮುಡಿಯನ್ನು ಕಟ್ಟಿಸಿ ನಂತರ ಆ ದುರ್ಯೋಧನ ತೊಳೆಯನ್ನು ಈ ನನ್ನ ಗದಾದಂಡದಲ್ಲಿ ಪಡೆಗೊಟ್ಟಿ ಅವರ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಬಾಯಿದವಾದರೆ ನನಗೆ ಅತಿ ಭಯಂಕರವಾದ ಅರ್ಧವೇ ಪ್ರಾಪ್ತವನಿ.
ವಾಸುದೇವ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಸಪ್ತಾಶ್ವರತಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ हे भगवान भास्करा, अरे अल्लाರದ ಘೋರಸ ಮೇಘದಾದ್ರಿಯೊಳ್ ಮುಳುಗಿದೆ ಮದದಿ ಮೂಡಿದ ಕಂದಕಾರವ. ಹೇ ಭಾಸ್ಕರ, ಮದದಿ ಮೂಡಿದ ಕಂದಕಾರ ಬೆಳಗಿಸಿರುವುದು ಭಾಸ್ಕರ. ಅರಿಯಲಾರದ ಘೋರ ಸಂದೇಶ. ಹೇ ಭಗವಾನ್ ಭಾಸ್ಕರ, ಒಂದು ಬಾಂಧವರೆಂಬ ಪಾಠದೆ ತಿಲುಕಿ ನೊಂದಿ ಇಂದು ತಾಪದೆ ಒಂದು ಬಾಂಧವರೆಂಬ ಪಾಠದ ತಿಲುಕಿನೊಂದಿಗೆ ನಿಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಗ ಶಾಂತಿ ನೀಡೋ ಶ್ಯಾಮಲಾಗ ಅರಿಯಲಾರ ಘೋರ ಸಂದೇಶ. ಶ್ರೀಕೃಷ್ಣನು ಹೇಳಿದ ಜನ್ಮಸ್ಥಾನವಿದು. ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದೆಂದು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ಈ ಜಗತ್ತನ್ನು ಬೆಳಗಿಸುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಕುಮಾರ, ಕುಮಾರ ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಗೆ ಭಂಗಪಡಿಸಿದೆ. ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪುಗಳು ಪುನಃ ಚೇತರಿಸದೆ ತಾಯಿ. ಅಮ್ಮ, ನೀನು ಯಾರು? ನಮ್ಮೀರ್ವರ ಸಂಬಂಧವೇನು? ಆ ರಹಸ್ಯವನ್ನು ತಿಳಿಸಬಲ್ಲೆಯಾ ತಾಯಿ? ಕುಮಾರ, ಕುಮಾರ, ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ ಅರ್ಜುನರ ತಾಯಿ. ಅಮ್ಮ, ಅಮ್ಮ, ಜನನಿ. ಕುಮಾರ, ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಒಲಿಸಿತಮ್ಮ.
ಕರುಣೆಯ ತೋರಿದೆ ಕುವರನ ಪೂಜೆಗೆ ಅಮ್ಮ ಕರುಣೆಯ ತೋರಿದೆ ಕುವರನ ಪೂಜೆಗೆ ಎಂದಿಗೆ ಋಣವ ತೀರಿಸಲೇನಾ ಎಂದಿಗೆ ಋಣವ ತೀರಿಸಲೇನಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಪ್ಪನಾದಾಗ ಏನಂದನು ಮಗುವಪ್ಪನಾದಾಗ ಏನಂದನು ಬಹುದಿನದ ಬಯಕೆ ಕಲಿಸಿತಮ್ಮ ಬಯಸದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನಂದು ತಾನೆ ನಾ ಮಾಡಿದ ಅಪರಾಧ ಏನಂದು ತಾನೆ ಆ ಕ್ಷಮ್ಯ ಬೆಳೆಸಿ ಜೀವನ ಉಳಿಸಿ ಆ ಕ್ಷಮ್ಯ ಬೆಳೆಸಿ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಕುಮಾರ, ನಾನು ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮಕಾರದಿಂದ ಸಾಕಿ ಸಲುಹು. ಹೀಗಿರುವಾಗ ನನ್ನನ್ನೆಲ್ಲರೂ ಸೂತ ನೀಚ ಈನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಇವೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ ಅಮ್ಮ ಹೋಗಲಿ ಬಿಡುತ್ತಾಯಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾತಗಿಂತಲೂ ಕಡೆಯಾಗುವನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ? ಕುಮಾರ, ಕಂದ
ಕುಮಾರ ಕುಮಾರ, ಅಮ್ಮ ಹೀಗೆಲ್ಲ ಮಾತನಾಡಬಾರ್ದು. ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು ಕುಮಾರ. ನೀನು ಬದುಕಿನ ವಿಚಾರವೇ ನನಗೆ ತಿಳಿಯದು ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದನು. ನಿನ್ನೆ ಕಷ್ಟ ಪರಾಭವಕ್ಕೆಲ್ಲ ನಾನೇ ಕಾಣಲು ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಹಾಗಾದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನ ವಿರುದ್ಧ ಕ್ಷೇತ್ರ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಬಿಟ್ಟು ಏಕೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಈ ದ್ವೇಷದ ಕಮರಿನ್ನೇಕೆ ಸೃಷ್ಟಿಸಿದ ತಾಯಿ? ಅಮ್ಮ, ನನಗೆ ಉತ್ತರವನ್ನು ಕೊಡುವ ಇಷ್ಟ ಇಲ್ಲದಿದ್ದರೆ ಹೋಗಲಿ ಬಿಡು ತಾಯಿ. ನಾನು ಯಾವ ಅಪರಾಧಕ್ಕಾಗಿ ಮಾತೃ ಪ್ರೇಮದಿಂದ ವಂಚಿತನಾದನೆಂಬುದನ್ನು ತಿಳಿಸಿದ್ದಿದ್ದರೆ ಬಿಡು ತಾಯಿ. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಕುಮಾರ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಈ ಪಾಪಿಗೆ ಆ ಭಾಗ್ಯವು ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಆಗಿ ಹೋಯಿತು ಕಂದ. ಸಹೋದರರನ್ನು ಹಿಡಿ ಸೌಖ್ಯವಾಗಿ ಬಾಳು. ಆ ಕೌರವರನ್ನು ಸೇರಿ ಅವರಿಗೆ ಕೆಡುಕನ್ನು ಆರೈಸಬೇಡ. ಸೌಭಾದ್ರ ದಾನ ಮಾಡು ಕಂದ, ಸೌಭಾದ್ರ ದಾನ. ಅಮ್ಮ, ಮಕ್ಕಳೈವರನ್ನು ಓದಿಟ್ಟು ಸಾಗಿದೆ. ಮಕ್ಕಳೈವರನ್ನು ಓದಿಟ್ಟು ಸಾಗಿದೆ. ಕರುಳಿನ ಕಲ್ಲನ ಕಣಿಯೊಳು ಹೋಗಿದೆ. ಕರುಳಿನ ಕಂದನ ನದಿಯೊಳು ಹೋಗಿದೆ. ಈಗ ಅಪಮಾನವ ಸಹಿಸಲಾರೆ. ಈಗ ಅಪಮಾನವ ಸಹಿಸಲಾರೆ. ಎಂದಿಗೂ ನಾನು ಬರಲಾರೆ. ಅಮ್ಮ, ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಪುಣ್ಯ ಹೃದಯದ ಮನ ದೇವತೆ ಮಾತೆ. ಹೃದಯದ ಮನ ದೇವತೆ ಅಮ್ಮ. ನೀಯನ್ನ ಕರೆದರು ನಾ ಬರಲಾರೆ. ಅಮ್ಮ, ನೀಯನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ವೈರಿಪಾತನ ಶಿರವ ಉಳಿಸಲಾರೆ. ವೈರಿಪಾತನ ಶಿರವ ಉಳಿಸಲಾರೆ. ಎಂದಿಗೂ ನಾನು ಬರಲಾರೆ. ಅಮ್ಮ, ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಪುಲೇತೆ ಹೃದಯದ ಮನ ದೇವತೆ ತಾಯೇ. ಹೃದಯದ ಮನ ದೇವತೆ. ಕುಮಾರ, ನಾನು ನಿನ್ನ ಹೆತ್ತ ತಾಯಿ. ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ. ಅವರನ್ನು ಉಳಿಸು ಕುಮಾರ, ಅವರನ್ನು ಉಳಿಸು. ಅಮ್ಮ, ಆ ಕಾಲವು ಮೀರು ಹೋಯ್ತು ತಾಯಿ. ಈಗ ನಾನು ಅಭಾಗ್ಯ ಕೌರವೇಶ್ವರನ ದುರಾನ್ನಕ್ಕೆ ಬಲಿಯಾದ ದುರ್ದೈವಿ. ಆ ಪಾಂಡವರಿಗೆ ಕಡುವೈದು. ಹೀಗಿರುವಾಗ ಈ ನಿನ್ನ ಪ್ರಯತ್ನ ಬರೀ ವೃಥ. ನಾನಿಂದು ನಿಸ್ಸಾಯಕನಮ್ಮ, ನಾನಿಂದು ನಿಸ್ಸಾಯಕನು. ಕುಮಾರ, ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರಲ್ಲವೇನು? ಅವರ ಕ್ಷೇಮವು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇನು? ನೀವು 6 ಜನರು ಸೇರಿ
ಹಸ್ತಿನಾವತಿಯ ರತ್ನ ಸಿಂಹಾಸನ ಆಳುದನು ಈ ನನ್ನ ಕಣ್ಣಾರ ಕಂಡು ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲಿಸಿಕೊಂಡರೆ ಆ ಭಗವಂತನು ಮೆಚ್ಚುವನೆ. ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣವೆಂತಹ ನೀಚನೆಂದು ಶಪಿಸದಿಗರೇ ತಾಯಿ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ನೀವು 5 ಜನರು ಸೇರಿ ಹಸ್ತಿನಾವತಿಯ ಸಿಂಹಾಸನವನ್ನು ಸೇರಿ ರಾಜ್ಯಭಾರವ ಆಳುವುದನ್ನು ನನ್ನ ಕಣ್ಣಾರೆ ಕಾಣುತ್ತೆ ಸಂತೋಷ ಪಡಬಾರದು. ಅಮ್ಮ, ಇದುವರೆಗೂ ಆ ಸೋದರ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯ ತರದಲ್ಲಿ ನಿಷ್ಕರುಣಿಯಿಂದ ಬೆಳೆಸಿದ ಸಸಿಯು ಇಂದು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಇನ್ನವರ ಪ್ರಾಣಗಳಿಗೆ ಭಯವಿಲ್ಲಿಟ್ಟು ಬಿಡುತ್ತಾಯಿ. ಅಮ್ಮ, ಕುಮಾರ, ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಅಮ್ಮ, ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಪವಗರ ಕೃಷ್ಣನ ದಯವಿದೆ ನಿಮಗೆ. ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಪಂಚ ಪಾಂಡವರೊಳು ಪಂಚ ಪ್ರಾಣಗಳಂತೆ. ಅಮ್ಮ, ಪಂಚ ಪಾಂಡವರೊಳು ಪಂಚ ಪ್ರಾಣಗಳಂತೆ ಕಂಚು ಪೀತನು ತಾಯೇ ಸಲಗುತ್ತಲಿಗ ನಮ್ಮ. ಅಮ್ಮ, ಕಂಚು ಪೀತನು ತಾಯೇ ಸಲಗುತ್ತಲಿಗ ನಮ್ಮ. ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಪವಗರ ಕೃಷ್ಣನ ದಯವಿದೆ ನಿಮಗೆ. ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಚಿಂತಿಸದಿರು ತಾಯೇ ಸಂತಸವನು ತಾಳು. ಚಿಂತಿಸದಿರು ತಾಯೇ ಸಂತಸವನು ತಾಳು. ಕಂಚು ಪೀತನು ನಿಮ್ಮ ಸಲಹುತಲಿಗ ನಮ್ಮ. ಕಂಚು ಪೀತನು ನಿಮ್ಮ ಸಲಹುತಲಿಗ ನಮ್ಮ. ಗರುಡ ವಾಹನ ಶ್ರೀ ನಿಗಮ ಗೋಚರ ಕೃಷ್ಣ. ಕೃಷ್ಣ ಕೃಷ್ಣ ಗರುಡ ವಾಹನ ಶ್ರೀ ನಿಗಮ ಗೋಚರ ನಮ್ಮ. ಅಗಲದ ನಿಮ್ಮನು ಪೊರೆಯುತ್ತಲಿಗ ನಮ್ಮ. ಅಗಲದ ನಿಮ್ಮನು ಪೊರೆಯುತ್ತಲಿಗ ನಮ್ಮ. ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಪವಗರ ಕೃಷ್ಣನ ದಯವಿದೆ ನಿಮಗೆ. ಭಯವಿಲ್ಲವಮ್ಮ ಜಯವಿದೆ ನಿಮಗೆ. ಅಮ್ಮ, ಜನನೀ ಕುಮಾರ, ಲೋಕೈಕ ವೀರನೂ ಆದ ನೀನು ಆ ಕೌರವರು ಪಾಂಡವರ ಮೇಲೆ ಹಗೆಯನ್ನು ಸಾಧಿಸುತ್ತಿರುವಾಗ ನಾನು ಮಾತ್ರ ಭಯಪಡದೆ ಹೇಗೆ ಇರಲಿ? ಹೋಗಲಿ ಬಿಡು ಕುಮಾರ್, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀವೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲ ನನ್ನನ್ನು ದೂಡಿಬಿಟ್ಟಿದ್ದಾಗ
ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದವನಲ್ಲವೇ ತಾಯಿ. ತನ್ನ ಪ್ರಾಣಕ್ಕೆ ಪ್ರಾಣವಾಗಿ ಹೃದಯದ ಸಖನಾಗಿ ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲಿಸಿಕೊಂಡರೆ ಆ ಭಗವಂತನು ಮೆಚ್ಚುವನೆ. ಸರ್ವತಾ ಆಗಲಾರದು ತಾಯೇ, ಸರ್ವತಾ ಆಗಲಾರದು. ಯುದ್ಧದಲ್ಲಿ ನಾನು ಪಾರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆ ಪಡಿಸಲಾರದು. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕುಮಾರ. ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಅಮ್ಮ, ಯಾರನ್ನಾದರೂ ಉಳಿಸುವನ ತಾಯಿ. ಆ ನನ್ನ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಅಂದಿಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅದಕ್ಕಾಗಿಯೇ ಆ ಕೌರವೇಶ್ವರನು ಅರ್ಜುನನ ಪ್ರಾಣಪರಣಕ್ಕಾಗಿ ನನ್ನನ್ನು ಸಲಹಿರುವನು. ಅದಕ್ಕಾಗಿ ನಾನು ಕಂಕಣಬದ್ಧನಾಗಿರುವನು. ಅರ್ಜುನನ ಪ್ರಾಣದ ಹೊರತಾಗಿ ಮತ್ತೇನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ಹೋಗಲಿ ಬಿಡು. ಆದರೆ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರೂ, ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿದಿರುತ್ತಾಯಿ. ಚಿಂತೆಯನ್ನು ಬಿಡಿ ಜನನಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ನಾನು ನಿನ್ನನ್ನು ಹೆಚ್ಚಿಗೆ ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕುಮಾರ. ಹೇಳ್ದೆ ಕೊಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ? ಅದೇನು ಹೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ನುಡಿದುದವು ನಡೆಸಲಾರದ ಕಡುಕೂಳರೇ ಕೇಳ್ತು ಸೂರ್ಯ ತನುಜೋ. ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಯಿಸುವೆ ಧರ್ಮದಾಡ ಧರ್ಮಜನಾಡೆ ಮರ್ಪಿತ ನಾನೆ ಕೇಳ ಜನನಿ. ಅಮ್ಮ, ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಅಪ್ರಬದ್ಧನಾದವನಿಗೆ ಆಸೆಯನ್ನು ತೋರಿಸಿ ನಿಜಾಂಶವನ್ನು ಬಚ್ಚಿಟ್ಟು ನನ್ನಿಂದಲೇ ನನ್ನ ಸೋದರರನ್ನು ಕೊಲ್ಲಿಸಬೇಕೆಂಬ ನಿನ್ನ ಛಲವು ಇಂದಿಗೆ ಮುಗಿಯಿತು. ಇಂದ್ರನು ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತಟ್ಟ ಬಾಣವನ್ನು ತೊಡಬೇಡ ಎಂದು ಹೇಳಿ ವಾಗ್ದಾನವನ್ನು ಪಡೆದು ಇರಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತದೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ನೀನಿನ್ನು ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು
ಜನನೀ ಅಮ್ಮ ಸಂದೇಹವ ಬಿಡುಗಮ್ಮ ಕುಮಾರ ಸಂದೇಹವ ಬಿಡುಗಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡುಗಮ್ಮ ನಡೆಯುವುದೊಂದೇ ಬಾಲದ ಗುರುತು ತೊಡುವುದಿಲ್ಲ ನಾ ಮತ್ತೊಂದ ನಡೆಯುವುದೊಂದೇ ಬಾಲದ ಗುರುತು ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆಗಿಳಿದು ಬರಲಿ ಮುಗಿಲೆಗಿಳಿದು ಬರಲಿ ಈ ಕರೆಯ ಬಿರಿದು ನಿಲ್ಲವೇ ನಾಡ ಸತ್ಯವಮ್ಮ ನಾಡ ತಪ್ಪೆ ನಮ್ಮ ಬಿಡುಚು ದಯನೀ ಜನನೀ ಅಮ್ಮ ನಿನ್ನ ಸಂದೇಹವನ್ನು ಬಿಡ್ತಾಯಿ ನೀನು ಹೋಗಿ ಬಾ ಜನನಿ ಅಮ್ಮ ಸ್ವಲ್ಪ ನಿಲ್ಲು ತಾಯಿ ಕುಮಾರ ಹೀಗೆ ಬಾ ತಾಯಿ ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆನಗಾಯಿತು ಪುನಃ ನಿನ್ನನ್ನು ಕಾಣುವ ಭಾಗ್ಯವು ಲಭಿಸುವುದೋ ಇಲ್ಲವೋ ಅಮ್ಮ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ ಚಂದ ಅದೇನೆಂದು ಹೇಳು ಕುಮಾರ ಶ್ರೀಕೃಷ್ಣನ ಪಾದದಾನಿಯಾಗಿಯೂ ನಡೆಸಿಕೊಡುವುದು ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ದೈವವಶತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಕುಮಾರ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಿ ಅಮ್ಮ 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 ನಿನ್ನ ಮೊಗವನು ಈ ಯುಗದಿ ಕಾಡಲಹುದೆಯೆಂದು ಅಮ್ಮ ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಡಲಹುದೆಯೆಂದು ಬಗೆ ಬಗೆಗಳು ಕಣ್ಣೀರ
ಹೋದೆಯ ತಾಯಿ? ಅಯ್ಯೋ ವಿಧಿಯೇ, ದೈವಾನುಗ್ರಹವಿಲ್ಲದ ನಾನು ಬದುಕಿ ಫಲವೇನು? ಅಯ್ಯೋ ವಿಧಿಯೇ, ಈ ಮಹಾವೀರ ಕರ್ಣನ ಹಣೆಯಲ್ಲಿ ಎಂತಹ ಘೋರ ಕಥೆಯನ್ನು ಬರೆದೆ. ದೈವಾನುಗ್ರಹವಲ್ಲದ ನಾನು ಬದುಕಿ ಫಲವೇನು? ವಿಧಾತನ ನಾಟಕ ಬಲ್ಲವರು ಯಾರೋ, ಮಾನವ ಜೀವನ ಎಲ್ಲ ಮಾಯೆ ಮಾಯಾ ಜಾಲ. ಅಯ್ಯೋ ವಿಧಿಗೈದನು ಗತಿ ನನ ಜಗದಿ ವಿಧಿಗೈದನು ಪಾಣಿ ಗಂಗೀರು ಜಗಲಿ ಎನ್ನಯ ಪಾಣಿ ಗಂಗೀರು ಜಗಲಿ ಪಾಲಿ ಪರಾರೋ ನೀನನ ದಯದೆ ಪಾಲಿ ಪರಾರೋ ನೀನನ ದಯದಿ ಕೊನೆಗಾಡಿಸಯ್ಯ ಕರ್ಮದ ಬಂಧನ. ಅಯ್ಯೋ ಕೊನೆಗಾಡಿಸಯ್ಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂದನ ತೆರನಾದೆ ದಾರಿಯ ಕಾಣದೆ ಅಂದನ ತೆರನಾದೆ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ